ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಂಡೇ. ದೋಸೆನೂ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಊಟ ಲಂಚ್ಗೆ ಮತ್ತು ಟಿಫನ್ಗೆಲ್ಲ ಸ್ಕೂಲಿಗೆ ರೆಡಿ ಆಗಿದ್ದಾಳೆ. ಬಿಸಿಲಿಗೆ ಯಾಕೆ ತಿಂದಿಲ್ಲಲ್ಲ, ತೊಗೊಬಂದಿದ್ದೀವಿ ವಾಪಸ್ಸು. ಇಡಿ ಪಲ್ಯ ತಿನ್ಕೊ, ಇಡಿ ಒಂದು ಸ್ವಲ್ಪ ತಿನ್ಕೊ, ಇಡಿ ಆಯಿತು. ಒಂದೇ ಸ್ವಲ್ಪ ತಿನ್ಕೊಂಡು ಕ್ಲಿಯರ್ ಮಾಡಬೇಕು. ತಿನ್ನಡಿ, ಕ್ಲಿಯರ್ ಮಾಡು. ಬಿಸಿಲು ಹೊಡಿತೈತೆ ನೋಡು ಮುಖಕ್ಕೆಲ್ಲ. ಅಷ್ಟು ತಿನ್ಬೇಕು, ನೀನು ತಿನ್ನಬೇಕು, ಇಲ್ಲ ಸ್ಕೂಲಿಗೆ ಕಳಿಸಲ್ಲ ನಾನು. ಓ, ಮನೆಯಲ್ಲೇ ಇರ್ತೀನಿ ಅಂತೇಳಿ ಕಳಿಸ್ಬೇಡ, ಮನೆಯಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹಾಯ್ ಮಾಡು ಮುದ್ದು, ಹಾಯ್ ಮಾಡು. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಆಯಿತಾ ಮದು? ಎಲ್ಲಿ ಬಂದು ತಿಂತಾಯಿದೀಯ ನೋಡು. ಸಾಕೊಳ್ವೆ ಬಾ, ತಿಂದು ಬಿರ್ಬಿರ್ನೆ ತಿಂದುಬಿಟ್ಟು ಸಾಕೊಳ್ವೆ ಬಾ. ಇನ್ನು ಪೂಜೆ ಮಾಡಿಲ್ಲ, ಮಕ್ಳಿಗೆ ಬಿಟ್ಟು ಬಂದು ಆಮೇಲೆ ಪೂಜೆ ಮಾಡೋಣ ಅಂತ ಟೈಮ್ ಆಗೋಯ್ತು. ಇವತ್ತು ಇಲ್ಲೊಬ್ಬಳು ಟಿಫನ್ ಮಾಡ್ತಾಯಿದ್ದಾಳೆ. ತಿನ್ನು ಬೇಗ ಬೇಗ, ಸಾಕೊಳ್ವೆ. ನಿಧಾನ ತಿನ್ನು. ಸಿಂಪಲ್ ಒಂದು ರಂಗೋಲಿ ಹಾಕಿದ್ದಿದ್ದೆಲ್ಲ. ಇನ್ನು ಪೂಜೆ ಮಾಡಬೇಕು, ಪೂಜೆ ಎಲ್ಲ. ಹತ್ತು ನಿಮಿಷ ಹೋಗ್ಬೇಕು, ಸ್ಕೂಲ್ ಹತ್ರ ಬಂದು ನಡ್ಕೊಂಡು 10 ನಿಮಿಷ ಹೋಗ್ಬೇಕು. ಬಿಸಿಲು ನೋಡಿ ಯಾವ ರೇಂಜಿಗೆ ಹೊಡಿತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು, ಕಣ್ಣು ಬಿಡೋಕ್ಕಾಗಲ್ಲ ಆ ಥರ ಬಿಸಿಲು. ಇನ್ನು ಇವತ್ತು ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದು, ನಮ್ಗೆ ಮನೆ ಮುಂದೆ ಸ್ವಲ್ಪ ಜಾಗ ದೊಡ್ಡದಾಗಿದೆ. ಜಾಸ್ತಿ ಹೊತ್ತು ಹಿಡಿಯುತ್ತೆ ಟೈಮ್, 20 ನಿಮಿಷ ಆದರೂ ಆಗುತ್ತೆ ತೊಳೆದು ರಂಗೋಲಿ ಎಲ್ಲ ಹಾಕಿ ಒಳಗಡೆ ಬರೋಷ್ಟರಲ್ಲಿ 20 ನಿಮಿಷ ಮೇಲೇ ಆಗುತ್ತೆ. ಇನ್ನು ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಅವಾಗೆ ತೋರಿಸಿದ್ನಲ್ಲ, ಈ ಥರ ಅಕ್ಕಿ ಎಲ್ಲ ರುಬ್ಬಿಟ್ಟು ಮಲ್ಕೊಂಡಿದ್ದೆ. ದೋಸೆಗಾದರೂ ಆಗಲಿ ಇಲ್ಲ ಇಡ್ಲಿ ಆದರೂ ಮಾಡೋಣ ಅಂತ. ಈಗ ಸದ್ಯಕ್ಕೆ ದೋಸೆನೇ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಉಕ್ಕು ಬಂದಿದೆ ನೋಡಿ, ಅಂದರೆ ಫರ್ಮೆಂಟೇಷನ್ ಚೆನ್ನಾಗಿ ಆಗಿದೆ. ಈಗ ದೋಸೆ ಹಾಕ್ಕೊಂಡು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಚಟ್ನಿ ಮಾಡೋಣ ಅಂದ್ಕೊಂಡೆ, ಮಕ್ಕಳು ಚಟ್ನಿ ತಿನ್ನಲ್ಲ. ಸರಿ ಆಲೂಗಡ್ಡೆ ಪಲ್ಯನೇ ಮಾಡಿಬಿಡೋಣ, ಅಂದರೆ ಸ್ವಲ್ಪ ಟೊಮೊಟೊ ಎಲ್ಲ ಹಾಕಿ ಗೊಜ್ಜು ಟೈಪಲ್ಲಿ ಮಾಡೋಣ, ಆವಾಗ ದೋಸೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಆಲೂಗಡ್ಡೆ ಎಲ್ಲ ಬೇಯೋಕೆ ಇಡ್ತಾಯಿದ್ದೀನಿ. ಈ ಆಲೂಗಡ್ಡೆಲಿ ತುಂಬ ಮಣ್ಣಿತ್ತು, ಹಂಗಾಗಿ ಒಂದು 2-3 ಸಲ ವಾಶ್ ಮಾಡ್ಕೊಂಡು ಆಲೂಗಡ್ಡೆನ 2 ಭಾಗ ಮಾಡಿ ಅದನ್ನು 1-2 ವಿಷಲ್ ಕೂಗಿಸ್ಬೇಕು. ಇದನ್ನು ಕುಕ್ಕರಲ್ಲಿಟ್ಟು ಬೇಯಿಸ್ಕೊಂಡ್ರೆ, ಈಗ ಕುಕ್ಕರ್ ಇಟ್ಟು ನಾನು ಅದಕ್ಕೆ ಮುಳುಗೋ ಅಷ್ಟು ಆಲೂಗಡ್ಡೆ ಕಟ್ ಮಾಡಿದ್ದೀವಲ್ಲ, ಅದು ಮುಳುಗೋ ಅಷ್ಟು ಆಲೂಗಡ್ಡೆ ನೀರು ಹಾಕ್ಕೊಂಡು, ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಬೇಯೋಕೆ ಇಡ್ತೀನಿ. ಇವಾಗ ಆಲೂಗಡ್ಡೆ ಬೇಯೋಕ್ಕಿಟ್ಟು ನಾನೀಗ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊತೀನಿ ಪಲ್ಯ ಮಾಡೋಕ್ಕೆ. ಈರುಳ್ಳಿ ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಈ ಥರ ಹೆಚ್ಚಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಆಲೂಗಡ್ಡೆ ಬೇಯೋ ಅಷ್ಟರಲ್ಲಿ. ಹೆಚ್ಚಿಟ್ಕೊಂಡು ಇವಾಗ ದೋಸೆ ಹಾಕೋದು. ಇನ್ನು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು, ಇವತ್ತು ತಲೆಗೆ ಸ್ನಾನ ಮಾಡಿಸ್ಬೇಕು. ಮಂಡೇ ಮತ್ತು ಸಾಟರ್ಡೆ ಮಾಡಿಸ್ತೀನಿ. ಇನ್ನು ಮಧ್ಯ ಎಲ್ಲ ನಾನು ಮೈಗಷ್ಟೇ ಸ್ನಾನ ಮಾಡಿಸ್ತೀನಿ. ಇನ್ನು ಬೆಳಗ್ಗೆನೇ ಸ್ವಲ್ಪ ಬೇಗ ಕೆಲಸ ಆಗಲಿ, ವಾರ ಪೂಜೆ ಮಾಡಬೇಕು ಅಂದ್ಕೊಂಡು ನಾನು ಮಕ್ಕಳಿದ್ದಂಗೆ ಸ್ನಾನ ಮಾಡ್ಕೊಂಬಿಟ್ಟೆ. ಆಮೇಲೆ ಮಕ್ಕಳು ಇರೋ ಟೈಮಿಗೆ ಪೂಜೆ ಮಾಡ್ಬೋದು ಅಂದ್ಕೊಂಡೆ, ಬಟ್ ಟೈಮ್ ಲೇಟ್ ಆಗೋಯಿತು. ಟೈಮ್ ಆಯಿತು ಅಂತೇಳಿ ಸ್ಕೂಲಿಗೆ ಬಿಟ್ಟು ಬಂದೆ. ಪೂಜೆ ಮಾಡೋಣ ಅಂದ್ಕೊಂಡು ಸ್ನಾನ ಒಂದು ಮಾಡಿಕೊಂಡೆ ಬೇಗನೆ. ಆ ಮಕ್ಕಳಿಗೆ ಸ್ನಾನ ಮಾಡಿಸಿ ಅವರಿಗೂ ರೆಡಿ ಮಾಡಿಸ್ತಾ ಇದ್ದೀನಿ. ಆ ಕಡೆ ರೆಡಿ ಮಾಡಿಕೊಂಡೆ, ಈ ಕಡೆ ಅಡುಗೆನೂ ಮಾಡಬೇಕು. ಈಗ ಆಲೂಗಡ್ಡೆ ಎಲ್ಲ ಬೆಂದಾದ್ಮೇಲೆ ಇವಾಗ ಸಿಪ್ಪೆ ಸಪ್ರೇಟ್ ಮಾಡ್ಕೊಬೇಕು. ಹಂಗೆ ನಾನು ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಅದನ್ನು ಸಿಪ್ಪೆ ತೆಗಿಬೇಕು, ಬಿಸಿ ಬಿಸಿ ಇರುತ್ತೆ. ಇವಾಗ ಬಾಣಲಿ ಇಟ್ಟು ನಾನು ಎಣ್ಣೆ ಹಾಕಿ 1-2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಹಾಕ್ಕೊಂಡು
ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ, ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಾಕಿದ್ರೆ ಎಣ್ಣೆಗೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ, ಘಮನೂ ಚೆನ್ನಾಗಿ ಬರ್ತಾ ಇರುತ್ತೆ. ಸ್ಮೆಲ್ಲು ಈ ಕಡೆ ನಾವು ಒಗ್ಗರಣೆ ಹಾಕ್ತಿರ್ಬೇಕಾದ್ರೇ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ. ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕಿ ಕಡಲೆಬೇಳೆ ಒಂದು ಸ್ಪೂನ್ ಹಾಕಿ ಹುರ್ಕೊಬೇಕು ಎಣ್ಣೆಲಿ. ಆಮೇಲೆ ಟೊಮೊಟೊ ಹಾಕಿ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನಾವು ಆಲೂಗಡ್ಡೆ ಬೇಯಕ್ಕೆ ಹಾಕ್ಬೇಕಾದ್ರೇ ಹಾಕಿದ್ದೀನಿ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಬೇಕು. ಇವಾಗ ನಾನಿವಾಗ ಸ್ವಲ್ಪ ಹಾಕ್ಕೊಂಡು ಉಪ್ಪು, ಟೊಮೊಟೊ ಇದೆಲ್ಲ ಚೆನ್ನಾಗಿ ಬೇಯಕ್ಕೆ ಬಿಟ್ಟು, ಇವಾಗ ನಾನು ಏನು ಸಿಪ್ಪೆ ಎಲ್ಲ ತೆಗೆದು ಸಪ್ರೇಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡು ಹಿಂಗೆ ಚೆನ್ನಾಗಿ ಬೆಂದಿತ್ತು. ಸ್ಮ್ಯಾಶ್ ಮಾಡ್ಕೊಂಡು ಇವಾಗ ಅಲ್ಲಿಗೆ ಆ್ಯಡ್ ಮಾಡಿ ಒಂದೆರಡು ಸಲ ತಿರುಗಿಸ್ಬೇಕು ಅಷ್ಟೇ. ರೆಡಿ ಆಯಿತು ಆಲೂಗಡ್ಡೆ ಪಲ್ಯ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು ಲಾಸ್ಟಿಗೆ. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಈ ಕಡೆ ನಾನು ತವ ಇಟ್ಟಿದ್ದೀನಿ ದೋಸೆ ಮಾಡ್ಕೊಳ್ಳೋಕ್ಕೆ. ದೋಸೆನೇ ಮಾಡೋಣ, ಇಡ್ಲಿ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ಅಂತ ನಾನು ದೋಸೆನೇ ಮಾಡ್ತಾಯಿದ್ದೀನಿ. ಇನ್ನು ಚಟ್ನಿನೂ ಏನೂ ಮಾಡೋದಿರಲಿಲ್ಲ, ಬೇಗ ಆಗುತ್ತೆ ಇವತ್ತು ತಿಂಡಿಗೆ ಅಂದ್ಬಿಟ್ಟು ಆಲೂಗಡ್ಡೆ ಪಲ್ಯನೇ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಪಲ್ಯ ಹಂಗೇನೂ ಮಾಡ್ಕೊಬೋದು, ಟೊಮೊಟೊ ಇಲ್ದೇರೂ ಕೂಡ. ನಾನಿಲ್ಲಿ ಸ್ವಲ್ಪ ಟೊಮೊಟೊ ಹಾಕಿದ್ದೀನಿ, ಸ್ವಲ್ಪ ಗೊಜ್ಜು ಗೊಜ್ಜು ಥರ ಇದ್ದರೆ ಮಧ್ಯಾಹ್ನ ಮಕ್ಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು. ಇನ್ನು ಈ ಬ್ರಷ್ ನಾನು ಇಲ್ಲಿ ಈ ಥರ ಬಜಾರಲ್ಲೆಲ್ಲ ಇಟ್ಟಿರ್ತಾರಲ್ಲ, ಬರೀ ಅಡುಗೆ ಐಟಮ್ಗಳು ಈ ಥರ ಎಲ್ಲ ಇಟ್ಟಿರ್ತಾರಲ್ಲ, ಅಲ್ಲಿ ತೊಗೊಬಂದಿದ್ದು. ಚೆನ್ನಾಗಿದೆ ಬ್ರಷು, ತುಂಬ ದಿನ ಆಗೋಯ್ತು, ಆಗಲೇ 3-4 ವರ್ಷ ಆಯ್ತು ಅನಿಸುತ್ತೆ ತಂದು. ಚೆನ್ನಾಗಿ ಬಂದಿದೆ, ಒಂದು ಸ್ವಲ್ಪನೂ ಬಿಸಿ ಟಚ್ ಮಾಡಿದ್ರೆ ಏನಾಗಲ್ಲ, ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಚೆನ್ನಾಗಿದೆ ಅದು ಬ್ರಷು. ಚಪಾತಿಗೆ ಮತ್ತು ದೋಸೆಗೆ ಇದಕ್ಕೆಲ್ಲ ನಾವು ಎಣ್ಣೆ ಹಚ್ಕೊಂಡು ಈ ಥರ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಇನ್ನು ನಾನು ಅಲ್ಲಿದಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೈಟ್ ಎಲ್ಲ ತೊಳೆದು ಗ್ಯಾಸೆಲ್ಲ ಒರೆಸಿ ಮಲ್ಕೊಂಡಿದ್ದೆ, ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು. ಇನ್ನು ಬೆಳಗ್ಗೆ ಎಷ್ಟೇ ಕ್ಲೀನ್ ಮಾಡಿ ಮಲಗಿದ್ರೆ ಇಷ್ಟು ಕೆಲಸ ಆಯ್ತಾನೆ ಇರ್ತವೆ. ಇನ್ನು ಅಲ್ಲಿಗೆ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇವತ್ತು ವಾರ ನಮಗೆ ಮಂಡೇ, ಹಾಗಾಗಿ ಅಲ್ಲಿದು ಕ್ಲೀನ್ ಮಾಡ್ಕೊಂಡು ಈ ಕಡೆ ದೋಸೆನೂ ಹಾಕ್ತಾಯಿದ್ದೀನಿ. ಇನ್ನು ಮಕ್ಕಳಿಗೆ ಸ್ನಾನಕ್ಕೂ ಕಳಿಸಿದ್ದೀನಿ. ಇನ್ನು ಅವ್ರೇನು ಸ್ನಾನ ಮಾಡ್ಕೊಳ್ಳಲ್ಲ, ನಾನೇ ಮಾಡಬೇಕು. ನಾನಿಲ್ಲಿ ದೋಸೆ ಹಾಕೋಷ್ಟರಲ್ಲಿ ಬ್ರಷ್ ಆದರೂ ಮಾಡ್ತಾಯಿರಲಿ ಅಂತ ಹೇಳ್ಕೊಂಡು ಕಳಿಸಿದ್ದೀನಿ. ಇವಾಗ ಒಬ್ಬರಿಗೆ ಸೆಟ್ ದೋಸೆ ಇಷ್ಟ, ಇನ್ನೊಬ್ಬಳಿಗೆ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಹಾಕಬೇಕು ದೋಸೆ. ನಾನು ಹಾಗೆ ಸೆಟ್ ಹಾಕ್ತಾಯಿದ್ದೀನಿ. ಚಿಕ್ಕ ಚಿಕ್ಕ ದೋಸೆ ಇದ್ದರೂ ಪುಟಾಣಿದು ಇಷ್ಟಪಟ್ಕೊಂಡು ತಿಂತಾರೆ. ಇನ್ನು ನನಗೆ ಈ ಗ್ಯಾಪಲ್ಲಿ ನೀರು ಕುಡಿಯೋಕ್ಕೆ ಟೈಮ್ ಸಿಕ್ಕಿಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿತಾ ಇದ್ದೆ ನಾನು. ಇವತ್ತು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ಕೊಳಂಗೆ ಸ್ವಲ್ಪ ಕುಡಿದು ಬಿಡೋಣ ಅಂತ ಬಿಸಿನೀರು ಕುಡಿತಾ ಇದ್ದೀನಿ. ಆ ಟೈಮ್ ಸಿಕ್ಕಿದ್ರೆ ಇದು ಫುಲ್ಲು ಚೊಂಬಿದೆಯಲ್ಲ, ಇದ್ರ ಫುಲ್ ಕುಡಿತೀನಿ. 1/2 ಲೀಟರ್ ಹಿಡಿಯುತ್ತೆ, ಅಷ್ಟು ಕುಡಿದು ಬಿಡ್ತೀನಿ. ಟೈಮ್ ಏನಾರು ಸಾಲಿಲ್ಲ ಅಂದರೆ 1 ಲೋಟ ಕುಡಿದಿರ್ತೀನಿ ಅಷ್ಟೇ. ಇವಾಗ ಫುಲ್ಲು ಉಗುರು ಬೆಚ್ಚಗೆ ಮಾಡಿಕೊಂಡು ಬಿಸಿ ಬಿಸಿ ಕುಡಿತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ನಂದಿದೆ ಕೆಲಸ, ನೀರು ಕುಡಿಯೋದು, ಬಿಸಿನೀರು ಕುಡಿಯೋದು. ಇದಕ್ಕೇನು ನಾನು ಆ್ಯಡ್ ಮಾಡ್ಕೊಂಡಿಲ್ಲ, ನಿಂಬೆಹಣ್ಣಾಗಲಿ ಹನಿ ಆಗಲಿ ಈ ಥರ ಆ್ಯಡ್ ಮಾಡ್ಕೊತಾರಲ್ಲ, ನಾನು ಅದೇನು ಆ್ಯಡ್ ಮಾಡ್ಕೊಳ್ಳಲ್ಲ. ಈಗ 7:30 ಆಗಿದೆ ನೋಡಿ, ಬಿಸಿಲು ಯಾವ ರೇಂಜಿಗೆ ಬರ್ತಾಯಿದೆ ಅಂದರೆ ಆಚೆ ಹೋಗೋಕ್ಕಾಗಲ್ಲ, ಮುಖನೂ ಕೊಡೋಕ್ಕಾಗ್ತಾಯಿಲ್ಲ, ಆ ರೇಂಜಿಗೆ ಬರ್ತಾಯಿದೆ ಬಿಸಿಲು. ಇನ್ನು ನಾನು ಹುಡುಗರಿಗೆ ಬಿಟ್ಟು ಬಂದು ಕಸ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಕಳಶ ಎಲ್ಲ ಏನು ತೆಗೆದು ನಾನು ಏನು ಪೂಜೆ ಮಾಡ್ತಾಯಿಲ್ಲ, ಸುಮ್ಮನೆ ಜಸ್ಟ್ ಹೂವು ಒಂದು ಹಾಕಿ ಚೇಂಜ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಹತ್ರ ಅಂತೂ ಕಸ್ತವ್ರು ಬರೋದು 12 ಗಂಟೆ 1 ಗಂಟೆ ಟೈಮ್ ಮಾಡ್ತಾರೆ, ಬೇಗಂತೂ ಬರೋದೇ ಇಲ್ಲ. ಎಲ್ಲ ಕಡೆ 7 ಗಂಟೆ 8 ಗಂಟೆಗೆ ಬಂದು ಹೋಗ್ತಾರೆ. ಬಟ್ ನಾವಿರೋ ಏರಿಯಾ ಕಡೆ ಅಂತೂ 12 ಗಂಟೆನೇ ಮಾಡ್ತಾರೆ ಕಸ ಹಾಕೋದು, ಕಸದವ್ರು ಬರೋದು. ನಂದು ಎಲ್ಲ ಕೆಲಸನೇ ಆಗಿ ತಿಂಡಿಯಾಗಿ ಆರಾಮಾಗಿ ಕೂತ್ಕೊಂಡಿರ್ತೀನಿ, ಆ ಟೈಮಿಗೆ ಬರ್ತಾರೆ ಕಸದವರು. ಈ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಭಾರಿ ಹಿಂಸೆ ಆಗಿಬಿಡುತ್ತೆ. ಪಾಪ ಕಸ ಹಾಕಬೇಕಾಗುತ್ತೆ. ಒಂದಿನ ಏನಾದರೂ ಗ್ಯಾಪ್ ಕೊಟ್ರಂತೂ ಜಾಸ್ತಿ ಆಗಿಬಿಡುತ್ತೆ, ಅವಾಗ ಕಸ ಜಾಸ್ತಿ ಆಗಿಬಿಡುತ್ತೆ. ಅವ್ರು ಬರೋದೇ ಇಲ್ಲ, ಒಂದಿನ ಗ್ಯಾಪ್ ಕೊಡ್ತಾರೆ, ಒಂದಿನ ಬರ್ತಾರೆ. ಅದರಲ್ಲಿ ಬರೋದೇ 12 ಗಂಟೆ 1 ಗಂಟೆ ಮಾಡ್ತಾರೆ. ಮಧ್ಯಾಹ್ನ ಎಲ್ಲರೂ ಬಾಗಿಲುಗಳು ಹಾಕ್ಕೊಂಡು ಮಲಗಿರ್ತಾರೆ, ಆ ಟೈಮಿಗೆ ಬರ್ತಾರೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಏರಿಯಾ ಕಡೆ ಒಂದೊಂದು ಥರ ಇರುತ್ತೆ, ಏನು ಮಾತಾಡೋಕ್ಕಾಗಲ್ಲ. ಯಾರು ಏನು ಮಾತಾಡಲ್ಲ, ನಾವು ಅದಕ್ಕೆ ಏನು ಮಾತಾಡಲ್ಲ, ಯಾವಾಗಲೂ ಬರಲಿ ಅಂತ. ಬಟ್ ಕೆಲ್ಸಕ್ಕೆ ಹೋಗೋರಿಗೆಲ್ಲ 7 ಗಂಟೆ 8 ಗಂಟೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ನಮ್ಮ ಏರಿಯಾ ಕಡೆನೇ ಹಿಂಗೆ. ನಾವು ಮೊದಲು ಮನೆ ಮಾಡಿದ್ವಿ, ಆ ಕಡೆ ಎಲ್ಲ 7 ಗಂಟೆಗೆಲ್ಲ ಬಂದುಬಿಡೋರು. ಬೇಗ ಎದ್ದು ಕಸ ಹಾಕೋಕ್ಕೋಸ್ಕರ ಆದರೂ ಬೇಗ ಎದ್ದೇಳಬೇಕಾಗಿತ್ತು. ಬಟ್ ಇಲ್ಲಿ ಬರೋಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ಪೂಜೆ ಆಯಿತು, ಸಿಂಪಲ್ಲಾಗಿ ಪೂಜೆ ಮಾಡಿ ನಾನು ರೆಡಿಯಾಗಿದ್ದೆ. ಸೆಕೆ ನಿಜವಾಗಲೂ ಸಿಕ್ಕಾಪಟ್ಟೆ ಸೆಕೆ ಆಗ್ತಿತ್ತು, ಅಂದರೆ ಬಿಸಿಲು ಹಂಗೆ ಇತ್ತಲ್ಲ, ಹಾಗಾಗಿ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 9:15 ಆಗಿತ್ತು, 9:45 ಆಗಿತ್ತು, 9:45 ಆಗಿತ್ತು ಟೈಮು. ಸ್ಕೂಲಿಗೆ ಬಿಟ್ಟು ಬಂದು
ಇಷ್ಟು ಕೆಲಸ ಮುಗಿಸಿ 9:45 ಆಯಿತು. ಈಗ ತಿಂಡಿ ಮಾಡಬೇಕು. ನಾನು ಅದೇ ಸೇಮ್ ದೋಸೆ ಹಾಕ್ಕೊಂಡು ಆಲೂಗಡ್ಡೆ ಪಲ್ಯ ಜೊತೆಗೆ ತಿನ್ನಬೇಕು. ಈಗ ಫೋನ್ ಬಂದಿತ್ತು, ಫೋನಲ್ಲಿ ಹೇಳ್ತಾ ಇದ್ದೆ ಕಸ್ತೋರು ಬಂದಿಲ್ಲ ಈ ಥರ ಅಂತ ಹೇಳ್ತಾ ಇದ್ದೆ. ಕಸ್ತೋರ್ದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮಗೆ, ಲೇಟಾಗಿ ಬರ್ತಾರೆ, ಬೇಗ ಬರೋದೇ ಇಲ್ಲ ಅಂತ ಫೋನಲ್ಲಿ ಮಾತಾಡ್ತಾ ಇದ್ದೆ. ಮಾತಾಡ್ಕೊಂಡು ಹಿಂಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ದೇವ್ರದ್ದು ಹೂವು ತೆಗ್ದಿರ್ತೀನಲ್ಲ ಅದು ನಾನು ಹಿಂಗೆ ಕಸಕ್ಕೆ ಡೈರೆಕ್ಟಾಗಿ ಎತ್ಕೊಂಡೋಗಿ ಹಾಕಲ್ಲ. ಹಿಂಗೆ ಒಂದು ಕವರಲ್ಲಿ ಕಟ್ಟಿಟ್ಕೊಂಡು ಒಂದಿನ ಗ್ಯಾಪ್ ಕೊಟ್ಟು ನಾನು ಆಮೇಲೆ ಎತ್ಕೊಂಡೋಗಿ ಕೊಡ್ತೀನಿ. ಸಪ್ರೇಟಾಗಿ ಹಾಕ್ತೀನಿ ಕಸಕ್ಕೆ. ಈ ಮಾಮೂಲಿ ಏನು ಕಸ ಹಾಕಿರ್ತೀನಿ ನೋಡಿ ಅದ್ರ ಜೊತೆಗೆ ಹಾಕಲ್ಲ ನಾನು, ಸಪ್ರೇಟಾಗಿ ಹಾಕಿರ್ತೀನಿ. ಇನ್ನು ನಾನಿದು ಚಿಕ್ಕದು ಮರ ಇದೆ, ಚೆನ್ನಾಗಿದೆ ಇದು. ಅಂದರೆ ದೇವ್ರ ಮನೇಲಿ ಕಸ ಹಂಗೆ ಇದು ಊದುಗಡ್ಡಿ ಎಲ್ಲ ಹಚ್ಚಿರ್ತೀವಲ್ಲ, ಅದ್ರ ಪೌಡ್ರೆಲ್ಲ ಉದುರಿರುತ್ತಲ್ಲ, ಅದೆಲ್ಲ ಎತ್ತೋಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಪುಟಾಣಿದು ತೊಗೊಂಡಿರೋದು ಮರ. ಚೆನ್ನಾಗಿದೆ. ಇದು 30 ರೂಪಾಯಿ ಅಷ್ಟೇ. ನೋಡೋಕ್ಕೆ ಚೆನ್ನಾಗಿದೆ, ಕ್ಯೂಟಾಗಿ. ಅಂದರೆ ಬೇಗ ಬರುತ್ತೆ ಕಸ, ಬೇರೆ ಎಲ್ಲ ಗುಡ್ಸೋಕ್ಕಾಗಲ್ಲ. ದೇವ್ರ ಮನೆಗಂತಲೇ ತೊಗೊಂಡಿರೋದು ನಾನದು. ಆ ಬಟ್ಟೆಲೆಲ್ಲ ಗೂಡ್ಸ್ಕೊಂಡು ಎತ್ಕೊಂಡ್ರು ಅದು ಕ್ಲೀನಾಗಿ ಬರೋಲ್ಲ ಅನಿಸುತ್ತೆ. ಇದರಲ್ಲಿ ನನಗೆ ಚೆನ್ನಾಗಿ ಬರ್ತಾಯಿದೆ, ಈಸಿಯಾಗಿ ಎತ್ಕೊಬೋದು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.